ಎಸ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಕಡೆಗಳಲ್ಲಿ ಅತ್ಯುತ್ತಮವಾದ ಮತದಾನ ಕೂಡ ಆಗಿದೆ ಅಂತಾನೆ ಹೇಳಬೇಕಾಗತ್ತೆ. ಇವತ್ತು ಬೆಂಗಳೂರು ಉತ್ತರದಲ್ಲಿ 30% ಅಷ್ಟು ಒಂದು ರೀತಿಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಆದ್ರೆ, ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣದಲ್ಲಿ 30% ಅಷ್ಟು ವೋಟಿಂಗ್ ಕೂಡ ಪರ್ಸೆಂಟೇಜ್ ಅಲ್ಲೇ ಆಗಿದೆ. ಶೇಕಡವಾರು ವೋಟಿಂಗ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ಹಾಸನದಲ್ಲಿ 44%, ಉಡುಪಿ ಹಾಗೆ ಚಿಕ್ಕಮಗಳೂರಲ್ಲಿ 46% ಅಷ್ಟು ವೋಟಿಂಗ್ ಆಗಿದೆ. ಮತ್ತೊಂದು ಕಡೆ ತುಮಕೂರಲ್ಲಿ ನಾವು ಗಮನಿಸೋದ್ರೆ 39% ಅಷ್ಟು 1 ಗಂಟೆಯ ವೇಳೆಗೆ ಕೊಡ್ತಾ ಇರುವಂತಹ ಮಾಹಿತಿ ಇದು. ಚಿಕ್ಕಬಳ್ಳಾಪುರದಲ್ಲಿ 35% ಅಷ್ಟು ವೋಟಿಂಗ್ ಕೂಡ ಆಗಿದೆ. ಇನ್ನು ಕೋಲಾರದಲ್ಲಿ 37% ಅಷ್ಟು ವೋಟಿಂಗ್ ಕೂಡ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ 38% ಅಷ್ಟು ವೋಟಿಂಗ್ ಕೂಡ ಆಗಿರೋದನ್ನ ಈ ಸಂದರ್ಭದಲ್ಲಿ ನೋಡಬಹುದು. ಚಿತ್ರದುರ್ಗದಲ್ಲಿ 1 ಗಂಟೆಯ ವೇಳೆಗೆ 36% ಅಷ್ಟು ವೋಟಿಂಗ್ ಕೂಡ ನಡೆದಿದೆ. ಮೈಸೂರು 35% ಅಷ್ಟು ವೋಟಿಂಗ್ ಕೂಡ ಆಗಿದೆ. ಇನ್ನು ಚಾಮರಾಜನಗರದಲ್ಲಿ 37% ಅಷ್ಟು ವೋಟಿಂಗ್ ಕೂಡ ನಡೆದಿರುವುದು. ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ 49-50% ಅಷ್ಟು ವೋಟಿಂಗ್ ಕೂಡ ಆಗಿದೆ. ಒಂದ್ ರೀತಿಯಲ್ಲಿ ಖುಷಿ ಕೂಡ ಆಗ್ತಾ ಇದೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ 31% ಅಷ್ಟು ವೋಟಿಂಗ್ ಆಗಿದೆ. ಬೆಂಗಳೂರು ಕೇಂದ್ರದಲ್ಲಿ 27% ಅಷ್ಟು ವೋಟಿಂಗ್ ಕೂಡ ಆಗಿರೋದನ್ನ ಗಮನಿಸಬಹುದು. ಈಗಾಗಲೇ ಗಮನಿಸ್ತಾ ಇದ್ದೀರಿ, ಹಾಸನದಲ್ಲಿ 44% ಅಷ್ಟು ವೋಟಿಂಗ್ ಕೂಡ ಆಗಿರೋದನ್ನ, ಉಡುಪಿಯಲ್ಲಿ 46% ಅಷ್ಟು ವೋಟಿಂಗ್ ಕೂಡ ಆಗಿದೆ. ತುಮಕೂರಲ್ಲಿ 39% ಅಷ್ಟು. ಮತ್ತೊಂದು ಕಡೆ ನಾವು ಗಮನಿಸಬಹುದು, ಚಿಕ್ಕಬಳ್ಳಾಪುರದಲ್ಲಿ 1 ಗಂಟೆಯ ವೇಳೆಗೆ 35% ಅಷ್ಟು ವೋಟಿಂಗ್ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಕೋಲಾರದಲ್ಲಿ 37% ಅಷ್ಟು ವೋಟಿಂಗ್ ಕೂಡ ಆಗಿದೆ ಆಲ್ಮೋಸ್ಟ್. ಮಂಡ್ಯದಲ್ಲಿ ಈಗಾಗಲೇ 38% ಅಷ್ಟು ವೋಟಿಂಗ್ ಕೂಡ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗದಲ್ಲಿ 36% ಅಷ್ಟು ವೋಟಿಂಗ್ ಆಗಿದ್ರೆ, ಮತ್ತೊಂದು ಕಡೆ ಮೈಸೂರಲ್ಲಿ 35% ಅಷ್ಟು ವೋಟಿಂಗ್ ಕೂಡ ಆಗಿದೆ. ವೋಟ್ ಆಫ್ ಪರ್ಸೆಂಟೇಜ್ ಅನ್ನ ತೋರಿಸ್ತಾ ಇದ್ದೀವಿ ನಿಮ್ಗೆ. ಚಾಮರಾಜನಗರದಲ್ಲಿ 37% ಅಷ್ಟು ವೋಟಿಂಗ್ ಕೂಡ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ದಕ್ಷಿಣ ಕನ್ನಡದಲ್ಲಿ 49% ಅಷ್ಟು ವೋಟಿಂಗ್ ಕೂಡ ಆಗಿದೆ 1 ಗಂಟೆಯ ವೇಳೆಗೆ. ಬೆಂಗಳೂರು ಗ್ರಾಮಾಂತರದಲ್ಲಿ 31% ಅಷ್ಟು ವೋಟಿಂಗ್ ಕೂಡ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಬೆಂಗಳೂರು ಇನ್ನು ರಾಜ್ಯವಾರು ನಾವು ನೋಡ್ತಾ ಹೋಗೋದಾದ್ರೆ, ಬಿಹಾರದಲ್ಲಿ 39% ಅಷ್ಟು ಕೂಡ ವೋಟಿಂಗ್ ಆದ್ರೆ, ಕರ್ನಾಟಕದಲ್ಲಿ ಓವರ್ ಆಲ್ 36%, ಮಹಾರಾಷ್ಟ್ರದಲ್ಲಿ 30% ಅಷ್ಟು ವೋಟಿಂಗ್ ಕೂಡ ಆಗಿದೆ. ಪರ್ಸೆಂಟೇಜ್ ಆಫ್ ವೋಟ್ ಅನ್ನ ನಾವು ಗಮನಿಸಿದ್ರೆ, ತಮಿಳುನಾಡಲ್ಲಿ 1 ಗಂಟೆ ಒಳಗೆ 19% ಅಷ್ಟು ವೋಟಿಂಗ್ ಆಗಿದೆ. ಉತ್ತರ ಪ್ರದೇಶದಲ್ಲಿ 38% ಅಷ್ಟು ವೋಟಿಂಗ್ ಆಗಿದ್ರೆ, ಪಶ್ಚಿಮ ಬಂಗಾಳದಲ್ಲಿ 46% ಅಷ್ಟು ವೋಟಿಂಗ್ ಕೂಡ ಆಗಿದೆ. ಎಸ್, ವೋಟ್ ಆಫ್ ಪರ್ಸೆಂಟೇಜ್ ಎಷ್ಟು ಆಗಿದೆ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆಗಬಹುದು ಅನ್ನುವಂತ ಬೈ ಇನ್ನೂ ಒಳ್ಳೆ